ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಜಿಲ್ಲಾ ಬಸವ ಸಮಿತಿ ಹಾಗೂ ವೀರಶೈವ ಲಿಂಗಾಯತ ಸೌಹಾರ್ದ ಮತ್ತು ಸಹಕಾರಿ ಸಂಘಟನೆಗಳ ಸಹಕಾರದೊಂದಿಗೆ ವಿಶ್ವಗುರು ಬಸವೇಶ್ವರರ 892ನೇ ಜಯಂತಿಯನ್ನು ಮೇ 31ರ ಬೆಳಿಗ್ಗೆ 10:30ಕ್ಕೆ ಕೆಎಸ್ಆರ್ಟಿಸಿ ಡಿಪೋ ಬಳಿಯ ಮೈಶುಗರ್ ಮೈದಾನದಲ್ಲಿ ಸಿದ್ಧಪಡಿಸಲಾಗುವ ಶಿವಕುಮಾರ ಸ್ವಾಮೀಜಿ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ಎಸ್ ಆನಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಸವಧಾಮದ ಬಸವೇಶ್ವರಿ ಮಾತಾಜಿ ಅವರು ಬಸವ ದರ್ಶನ ಪ್ರವಚನವನ್ನು ನೀಡಲಿದ್ದಾರೆ ಎಂದರು. ಸುತ್ತೂರು ಮಠಾಧ್ಯಕ್ಷರಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ, ಕಾಡಸಿದ್ದೇಶ್ವರ ಮಠಾಧ್ಯಕ್ಷ ಡಾ ಕರಿವೃಷಭದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ, ಕನಕಪುರ ದೇಗುಲ ಮಠದ ಚನ್ನಬಸವ ಸ್ವಾಮೀಜಿ, ಮಳವಳ್ಳಿ ಹೊರಮಠದ ಚಂದ್ರಶೇಖರ ಸ್ವಾಮೀಜಿ, ಚಂದ್ರವನ ಆಶ್ರಮದ ಡಾ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರು, ಎಲ್ಲಾ ಪಕ್ಷಗಳ ಮುಖಂಡರು, ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವ ಸಮಾಜ ಸೇವಕರು ಪಕ್ಷಾತೀತ, ಜಾತ್ಯತೀತವಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ತಿಂಗಳು 31/5/2025ರಂದು ಕೆಎಸ್ಆರ್ಟಿಸಿ ಡಿಪೋ ಪಕ್ಕ ಇರುವಂಥ ಶುಗರ್ ಫ್ಯಾಕ್ಟ್ರಿ ಖಾಲಿ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ, ಮಂಡ್ಯ ಜಿಲ್ಲಾ ಬಸವ ಸಮಿತಿ ಹಾಗೂ ಅಖಿಲ ಭಾರತ ವೀರಶೈವ ತಾಲೂಕು ಘಟಕಗಳು ಮತ್ತು ಮಂಡ್ಯ ಜಿಲ್ಲೆಯ ವೀರಶೈವ ಸೌಹಾರ್ದ ಸಹಕಾರ ಬ್ಯಾಂಕ್ಗಳ ಅಧ್ಯಕ್ಷರುಗಳು ಹಾಗೂ ವಿವಿಧ ನಮ್ಮ ಸಮಾಜದ ಮುಖಂಡರುಗಳು, ಇತರೆ ಸಮಾಜದ ಮುಖಂಡರುಗಳ ಸಹಯೋಗದೊಂದಿಗೆ ಬಸವೇಶ್ವರರ 892ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ವೈಭವಪೂರಿತವಾಗಿ ಮೆರವಣಿಗೆ ಮೂಲಕ ಸಂಜೆ ವೃತ್ತದಿಂದ ನಮ್ಮ ಕಾರ್ಯಕ್ರಮದ ಶುಗರ್ ಫ್ಯಾಕ್ಟ್ರಿ ಜಾಗದವರೆಗೂ ಮೆರವಣಿಗೆ ಮುಖಾಂತರ ಭಾಳ ವಿಜೃಂಭಣೆಯಿಂದ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ನಿಮಿತ್ತ ಎಲ್ಲರಿಗೂ ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಮಂಡ್ಯ ಜಿಲ್ಲಾ ಎಲ್ಲ ವಿವಿಧ ಸಂಘಟನೆಗಳು, ಮುಖಂಡರುಗಳು, ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲ ಶರಣ ಬಂಧುಗಳು, ಎಲ್ಲ ಸಮಾಜದ ಮುಖಂಡರುಗಳು ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ತಾ ಇರುವಂಥದ್ದು. ಬಸವೇಶ್ವರರು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಎಲ್ಲ ವರ್ಗದ ಜನರನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ. ಎಲ್ರಿಗೂ ನಾವು ಇನ್ವಿಟೇಷನ್ ಹಳ್ಳಿಗೆ ನಮ್ಮ ತಾಲೂಕು ಘಟಕಗಳು ವಿವಿಧ ಮುಖಂಡರ ಮುಖಾಂತರ ಹಳ್ಳಿಗಳಿಗೆ ಎಲ್ಲರಿಗೂ ಈಗ ಆಲ್ರೆಡಿ ನಾವು ಅವ್ರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅತಿ ಹೆಚ್ಚಾಗಿ ಪತ್ರಿಕೋದ್ಯಮ ನಮಗೆ ತುಂಬ ಸಹಕಾರ ಕೊಡಬೇಕು, ಅದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ನೀವು ಸಹಕಾರ ಕೊಟ್ಟು ಪ್ರಚಾರ ಮಾಡಿ ಹೆಚ್ಚಿನ ಜನ ಬರುವ ರೀತಿಯಲ್ಲಿ ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯವಾದ್ರಿಂದ ನಾವು ಪತ್ರಿಕಾ ಮಾಧ್ಯಮ ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಎಲ್ಲ ಜನಗಳು ಬರೋಕ್ಕೆ ಸಾರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಮಧ್ಯಾಹ್ನ ಕಾರ್ಯಕ್ರಮ ಮುಗಿದ್ಮೇಲೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಗದ್ಗುರುಗಳಾದಂಥ ಸುತ್ತೂರು ಶ್ರೀಗಳು ಕಾರ್ಯಕ್ರಮದಲ್ಲಿ ಇರ್ತಾರೆ, ದಿವ್ಯ ಸಾನ್ನಿಧ್ಯ. ಹಾಗೆ ನಮ್ಮ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ದಿವ್ಯ ನೇತೃತ್ವ ಇರ್ತದೆ. ಮತ್ತು ನಮ್ಮ ನೊಣವಿನಕೆರೆ ಶ್ರೀಗಳಾದಂಥ ಕರಿವೃಷಭ ದೇಶಿಕೇಂದ್ರ ಶಿವಯೋಗಿಗಳು ಅವರು ದಿವ್ಯ ಉಪಸ್ಥಿತಿ ಇರ್ತದೆ. ಮತ್ತು ಕನಕಪುರ ಶ್ರೀಗಳಾದ ಕಿರಿಯ ಶ್ರೀಗಳಾದ ಚನ್ನಬಸವ ಮಹಾಸ್ವಾಮಿಗಳು ಇರ್ತಾರೆ. ಮತ್ತು ಪಿಜಿಪುರ ಹೊಸಮಠದ ಚಂದ್ರಶೇಖರ ಸ್ವಾಮಿಗಳಿರ್ತಾರೆ. ಮತ್ತು ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳಿರ್ತಾರೆ. ಮತ್ತು ಇತರ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ವಿವಿಧ ಮಠಾಧೀಶರುಗಳು ಅವ್ರಿಗೂ ಆಹ್ವಾನ ಇರ್ತದೆ. ಮತ್ತು ಪ್ರವಚನಕ್ಕೆ ಪೂಜ್ಯ ಬಸವೇಶ್ವರ ಮಾತಾಜಿಯವರು ಬಸವಧಾಮ ಅತ್ತಿವೇರಿ ಮುಂಡುಗೊಂಡ ತಾಲೂಕು, ಮುಂಡುಗೊಂಡ ಉತ್ತರ ಕನ್ನಡ ಜಿಲ್ಲೆ, ಅವ್ರದ್ದು ನಮ್ಮ ಬಸವಣ್ಣವ್ರ ಬಗ್ಗೆ ಪ್ರವಚನ ಇರ್ತದೆ. ಈ ಇಷ್ಟೂ ಜನ ಎಲ್ಲರೂ ನಮ್ಮ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಆಹ್ವಾನ ಇರ್ತದೆ. ಜೊತೆಗೆ ಮುಖ್ಯವಾಗಿ ಉದ್ಘಾಟನೆ ಎಚ್ ಡಿ ಕುಮಾರಸ್ವಾಮಿ ಇರ್ತಾರೆ. ರಾಜಕೀಯ ಮುಖಂಡರಲ್ಲಿ ಕುಮಾರಸ್ವಾಮಿ ಅವರು ಉದ್ಘಾಟನೆ, ಭಾವಚಿತ್ರ ಅನಾವರಣ ಚೆಲುವರಾಯ ಸ್ವಾಮಿಯವರು ಹಾಗೂ ಎಂ ಬಿ ಪಾಟೀಲ್ ಅವರು, ಬಸವೇಶ್ವರ ಬಾತಿಗೆ ಪುಷ್ಪಾರ್ಚನೆ ಬಿ ವೈ ವಿಜಯೇಂದ್ರ ಅವರು ಪ್ರಮುಖವಾಗಿ ಅವರು ಕಾರ್ಯಕ್ರಮದಲ್ಲಿ ಆಹ್ವಾನ ಇರ್ತಾರೆ. ಮತ್ತು ನಮ್ಮ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜ್ ಅವರು ಇರ್ತಾರೆ. ನಮ್ಮ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶಪ್ಪನವರು ಇರ್ತಾರೆ. ನಮ್ಮ ಮಹಾಸಭಾ ಅಧ್ಯಕ್ಷರಾದಂಥ ಮಾನ್ಯ ಶಂಕರ್ ಬಿದಿರಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮತ್ತು ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರು, ಮಳವಳ್ಳಿ, ಕೆಆರ್ಪೇಟೆ, ಮಂಡ್ಯ, ಪಾಂಡವಪುರ, ಮದ್ದೂರು, ಇಡೀ ಎಲ್ಲ ನಮ್ಮ 7 ತಾಲೂಕಿನ ಶಾಸಕರು ಕೂಡ ಆಹ್ವಾನಿತರು ಈ ಕಾರ್ಯಕ್ರಮಕ್ಕೆ. ಮತ್ತು ಇತರೆ ಸಮಾಜದ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಮತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು
ನಮ್ಮ ನಗರಸಭೆ ಅಧ್ಯಕ್ಷರು, ಮೂಡ ಅಧ್ಯಕ್ಷರು, ಇತರೆ ಎಲ್ಲ ಸಮಾಜದ ರಾಜಕೀಯ ಧುರೀಣರುಗಳು ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ತಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು. ಗೋಷ್ಠಿಯಲ್ಲಿ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷ ಎಂಬಿ ರಾಜಶೇಖರ್, ಅರುಣ್ ಕುಮಾರ್, ಕೆಎಸ್ ದರ್ಶನ್, ಷಡಕ್ಷರಿ, ರಮೇಶ್, ದೀಪಕ್ ಕುಮಾರ್ ಇದ್ದರು.